ದಸರಾ ಅಂಗವಾಗಿ ರೈತ ದಸರಾ ಉಪಸಮಿತಿಯು ಮೈಸೂರಿನ ಜೀವನಾರಾಯಣ ಕಟ್ಟೆ ಮೈದಾನದಲ್ಲಿ ನಿನ್ನೆ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ಆಯೋಜಿಸಿತ್ತು. ಕಾರ್ಯಕ್ರಮಕ್ಕೆ ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ನಾಗರಾಜು, ಕರ್ನಾಟಕ ರಾಜ್ಯ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಬಿ ಶಿವಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಕಾರ್ಯಕ್ರಮದ ಕೊನೆಯ ಭಾಗವನ್ನು ನಾವೆಲ್ಲರೂ ಕೂಡ ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಗೌರವ ಸಹಾಯ ಸಹಕಾರವನ್ನು ನೀಡಿದರೆ ಬಳಿಕ ಕೆ ವೆಂಕಟೇಶ್, ಹೈನುಗಾರಿಕೆಯಿಂದ ದೇಶದ ಆರ್ಥಿಕತೆ ಹೆಚ್ಚಿದೆ. ಪ್ರತಿಯೊಂದು ಹಳ್ಳಿಯಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದು ಸ್ವಾಭಿಮಾನ ಜೀವನಕ್ಕೆ ಅನುಕೂಲವಾಗಿದೆ. ಸಣ್ಣ ರೈತರು ಹೈನುಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ಹೀಗಾಗಿ ಹಾಲು ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಬಹಳ ಅಚ್ಚುಮೆಚ್ಚಿನ ಕೆಲಸ ಆಗಿದೆ. ಇದನ್ನು ರೈತರು ಬಹಳ ಪ್ರೀತಿಯಿಂದ ಬಹಳ ಹೆಚ್ಚು ಗಮನ ಇಟ್ಟು ಮಾಡ್ತಕ್ಕಂಥ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಬೆಂಗಳೂರಿನ ಆನೇಕಲ್ನ ಅಜಯ್ ಸಾಕಿರುವ ಹಸು 38 ಲೀಟರ್ 150 ಮಿಲಿ ಹಾಲು ನೀಡುವ ಮೂಲಕ ಪ್ರಥಮ ಸ್ಥಾನ ಪಡೆದುಕೊಂಡಿತು. ಸ್ಪರ್ಧೆಯಲ್ಲಿ ರಾಜ್ಯದ ನಾನಾ ಜಿಲ್ಲೆಗಳಿಂದ 15 ಹಸುಗಳು ಹಾಗೂ ಪಶುಪಾಲಕರು ಭಾಗವಹಿಸಿದ್ದರು. ಜನರು ಉತ್ಸಾಹದಿಂದ ಹಾಲು ಸ್ಪರ್ಧೆ ವೀಕ್ಷಿಸಿ ಪಶುಪಾಲನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ದೂರದರ್ಶನದೊಂದಿಗೆ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಪಡೆದ ಅಜಯ್, ರೈತರು ಹಾಗೂ ಹೈನುಗಾರಿಕೆಗೆ ಉತ್ತೇಜನ ನೀಡಲು ಈ ಸ್ಪರ್ಧೆ ಸಹಕಾರಿಯಾಗಿದೆ ಎಂದರು. ನಾವು ಇವತ್ತು ಮೊದಲನೇ ಬಹುಮಾನ ಪಡೆದಿದ್ದೀವಿ. ಇವತ್ತು 38 kg 150 ಗ್ರಾಂ ಹಾಲನ್ನು ಕರೆದಿದ್ದೀವಿ. ಇದೆ ಹಸುವಲ್ಲಿ. ನಾವು ನಿನ್ನೆ ಕರೆದಿರುವ ಹಾಲು 41 kg 600 ಗ್ರಾಂ, ಮೈಗೆ ಹುಷಾರಿಲ್ದಿರೆ ಇವತ್ತು 38 kg 150 ಗ್ರಾಂ ಕರೆದಿದ್ದು ತುಂಬಾ ಖುಷಿ ಆಗ್ತಾ ಇದೆ.